ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ಏಯ್ ಬಾ ಬಾ ಬಾ. ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಳ್ಳೋಕೆ ಬಂದಿಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡ್ಬೇಕಿತ್ತು ನಾನು. ಜೀವ, ಯಾಕೆ ಇಷ್ಟೊಂದು ರೂಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಜ್ಞಾನೋದಯ ಆಗಿದೆ. ನನಗೆ ಗೊತ್ತಾಗೋಗಿದೆ ಎಲ್ರು ಏನು ಅಂತ. ಏನ್ ಅನ್ಕೊಂಡಿದ್ದಾರೆ ನೀವು ನನ್ನ? ನಿನ್ ಗಂಡ ಇದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ? ಜೀವ, ಅವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಆಟ ಆಡೋದಕ್ಕೆ ನನ್ನ ಲೈಫೇ ಬೇಕಿತ್ತಂತ. ನನ್ನ ಲೈಫಲ್ಲಿ ಯಾಕೆ ಬರ್ಬೇಕು ಅಂತೀನಿ. ನನ್ನ ಲೈಫು ನನ್ನ ಇಷ್ಟ, ನಾನು ಹೇಗಾದ್ರೂ ಇರ್ತೀನಿ. ಅವ್ರೇನ್ ನನ್ನ ಅಪ್ಪನ ಅಮ್ಮನ ಇಲ್ಲ ಗಾಡಿಯನ್ನ? ನನ್ನ ಲೈಫಿನ ಉಸ್ತುವಾರಿನ ಅವ್ರಿಗೆ ಬರ್ಕೊಟ್ಟಿದ್ದೀನ? ನಾನೇನಾದ್ರು ಇನ್ವಿಟೇಷನ್ ಕೊಟ್ಟು ಕರ್ತಿದ್ನ ನನ್ನ ಸಮಸ್ಯೆನೆಲ್ಲ ಸಾಲ್ವ್ ಮಾಡಿ ಅಂತ? ಜೀವ, ಏನಾಗಿದೆ ನಿನ್ಗೆ? ಯಾಕೆ ತಲೆ ಕೆಟ್ಟೊಂದರ ಮಾತಾಡ್ತಿದ್ಯಾ? ಜೀವ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ಗೊತ್ತು, ನನಗೂ ಅವ್ರ ಬಗ್ಗೆ ಗೌರವ ಮರ್ಯಾದೆ ಇತ್ತು. ನಾನು ತಲೆ ಎತ್ತೆ ಮಾತಾಡ್ತಿದ್ದೆ. ಆದ್ರೆ ಈಗ ಕಣ್ಣೆತ್ತು ಮಾತಾಡೋದಕ್ಕೂ ಇಷ್ಟ ಇಲ್ಲ. ನನಗೆ ಗೊತ್ತು ಅವ್ರು ಏನು ಅಂತ. ಅವ್ರಿಗೆ ಹೇಳ್ಬಿಡು, ಅವ್ರ ಪಾಡಿಗೆ ಅವ್ರಿಗೆ ಇದ್ಬಿಡೋದಕ್ಕೆ. ಅವರು ನನ್ನ ಲೈಫ್ ಮಾತ್ರ ಅಲ್ಲ, ಬಿಸ್ನೆಸ್ ಅಲ್ಲೂ ಕೈಲಾಗ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಜೀವ, ನನ್ಗೊಂದು ಅರ್ಥ ಆಗ್ತಿಲ್ಲ. ಅಂತದೇನ್ ಮಾಡಿದ್ರು ಗೌತಮರು? ಅಪ್ಪ ಮಗ ಅಂದ್ಮೇಲೆ 1000 ಬರುತ್ತೆ, ಡಿಫ್ರೆನ್ಸಸ್ ಇರುತ್ತೆ, ಡಿಸ್ಪ್ಯೂಟ್ ಇರುತ್ತೆ, ಕಿರಿಕಾಗತ್ತೆ. ನಾನು ಅಪ್ಪ ಜಗಳ ಮಾಡ್ಕೋತೀವೋ ಇನ್ನೊಂದು ಮಾಡ್ಕೋತೀವೋ, ಅದನ್ನೆಲ್ಲ ಕಟ್ಕೊಂಡು ಇವ್ರಿಗೇನಾಗಬೇಕು? ಅಪ್ಪ ಅಮ್ಮನ ಜೊತೆ ನೀನ್ ಜಗಳ ಆಡಿದ್ಯಾ? ಯಾಕೆ? ನಿನಗೆ ಇನ್ನೂ ರಿಪೋರ್ಟ್ ಬಂದಿಲ್ವಾ? ಎಲ್ಲ ಪಿನ್ ಟು ಪಾಯಿಂಟ್ ರಿಪೋರ್ಟಿಂಗ್ ಆಗಿರ್ಬೇಕಲ್ಲ. ಹೋ, ನಾನೇ ಹೇಳ್ತೀನಿ ಕೇಳು. ಅಪ್ಪ ಅಮ್ಮ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ನನ್ನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಮುಚ್ಚು ಮರೆ ಏನು? ನಾನೇ ಮನೆಯಿಂದ ಆಚೆ ಆಗ್ತೆ. ಅಪ್ಪ ಅಮ್ಮನ ಮನೆಯಿಂದ ಆಚೆ ಆಗ್ತೀಯಾ? ಹೌದು, ಮತ್ತಿನ್ನೇನು? ನಾನು ಕಟ್ಸಿದ ಮನೇಲಿ ನನಗೆ ಫ್ರೀಡಮ್ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ, ಎಲ್ಲದಕ್ಕೂ ಉಪದೇಶ. ಮನೆಯನ್ನ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಉಪದೇಶ ಕೊಡೋದು. ನಾನು ರೋಸ್ ಹೋಗಿದ್ದೆ, ಸಾಕಾಗೋಗಿತ್ತು. ತಡೆಯೋ ಅಷ್ಟಾರ್ದೆ ಮನೆಯಿಂದ ಆಚೆ ಆಗ್ದೆ. ಆದ್ರೆ ಆಗಿದ್ದೇನು? ಅದನ್ನು ತಗೊಂಡೋಗಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಹಾಕಿದ್ದಾರೆ, ಬ್ಲೇಮ್ ಮಾಡ್ತಿದ್ದಾರೆ. ನನ್ನ ಬಿಸ್ನೆಸ್ ರಿಲೇಶನ್ಶಿಪ್ ನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿರಲ್ಲಕ್ಕ. ನನ್ನ ತಾಳ್ಮೆಗೂ ಒಂದು ಮಿತಿ ಇರತ್ತೆ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸೋದಕ್ಕೆ ಹೇಳ್ಬಿಡು. ಇದೆಲ್ಲ ಸರಿ ಇರಲ್ಲ ಅಂತ ಹೇಳು. ವಾರ್ ಮಾಡೋಗಿದ್ದೀನಿ ಅಂತ ಹೇಳು. ಜೀವ, ಕೋಪದಲ್ಲಿ ಬಾಯಿಲ್ ಬಂದ ಮಾತಾಡೋದಲ್ಲ. ಏನ್ ಮಾತಾಡ್ತೀಯ ನೋಡ್ಕೊಂಡು ಮಾತಾಡು. ಏನ್ ನೋಡ್ಕೊಂಡು ಮಾತಾಡೋದು? ನೋಡ್ರದಕ್ಕೆ ಇಲ್ಲಿ ಬಂದು ಮಾತಾಡ್ತಿರೋದು. ನಿನ್ ಗಂಡಂಗೆ ಹೇಳು, ನನ್ನ ಅಪ್ಪ ಮನೆ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ಅದೇ ನೆಪದಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಕಡ್ಡಿ ಅಡ್ಲಾಡ್ಸೋದಕ್ಕೆ ಬಂದ್ರೆ ಸರಿ ಇರಲ್ಲ. ಹಾಗೆಲ್ಲ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದ ಅವ್ರಿಗೆ? ಅವ್ರೇನ್ ದೊಡ್ಡ ಲಾಡ ಇಲ್ಲ ಗಾಡ? ಊಹಿಸಿ. ಅವ್ರಿಗೆ ಏನ್ ರೈಟ್ಸ್ ಇದೆ ನನ್ನ ವಿಷಯದಲ್ಲಿ ಕಡ್ಡಿಯಲ್ಲಿ ಆಡ್ಸೋದಕ್ಕೆ? ಹೇಳ್ಬಿಡು ನಿನ್ ಗಂಡಂಗೆ, ನನ್ನ ಪ್ರಶ್ನೆ ಮಾಡೋ ರೈಟ್ಸ್ ಅವ್ರಿಗಿಲ್ಲ. ನನಗೆ ಹೇಗ್ ಬೇಕೋ ಹಾಗೆ ಇರ್ತೀನಿ. ನನ್ನ ಲೈಫಲ್ಲಿ ಪರ್ಸನಲ್ ಡಿಸಿಷನ್ ನಾನೇ ತಗೊಳ್ತೀನಿ. ನಾನೇ ಬುದ್ಧಿಮಾಂದ್ಯ ಇಲ್ಲ, ನನಗೂ ಮೆದ್ದಿದೆ. ನನಗ್ ಬುದ್ಧಿ ಹೇಳೋದಕ್ಕೆ ಇವ್ರು ಯಾರು ಅಂತ? ಅಣ್ಣ, ನನಗ್ ಡೌಟ್ ಇತ್ತು, ನೀನೇ ಏನೋ ಮಾಡಿರ್ತೀಯ ಅಂತ. ಅದೀಗ ನಿಜ ಆಯ್ತು. ಅಪ್ಪ ಅಮ್ಮ ಮನೆ ಬಿಟ್ಟು ಬರೋ ಹಾಗೆ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಶೇಮ್ ಆನ್ ಯು. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನೀನು ಒಬ್ಬ ಮನುಷ್ಯನ? ಹೇಳ್ರಿ ನವೀನ್. ಸರ್, ಇದೇನ್ ಸರ್? ನನಗೂ ಲೇ ಆಫ್ ಲೆಟರ್ ಬಂದಿದೆ. ಈ ವಿಚಾರ ಕೇಳಿ ತುಂಬಾ ಟೆನ್ಷನ್ ಆಗ್ತಿದೆ. ಹೌದಾ? ಓಕೆ, ನಾನು ಬಂದು ಮಾತಾಡ್ತೀನಿ ಬಿಡಿ. ಯಾಕೋ ಸೀರಿಯಸ್ ಆಗ್ಬಿಟ್ಟೆ? ಏನು ವಿಷಯ? ಅದು ಏನಿಲ್ಲ ಗೆಳೆಯ, ಆಫೀಸ್ ಇರುತ್ತಲ್ಲ ಸಣ್ಣ ಪುಟ್ಟ. ಹೂನಪ್ಪ, ಕಾಯಕವೇ ಕೈಲಾಸ ಅಂತ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲೇಬೇಕು. ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮನ್ನು ನಂಬ್ಕೊಂಡಿರ್ತಾರಲ್ಲ ಎಂಪ್ಲಾಯೀಸು, ಅವ್ರಿಗೋಸ್ಕರ ನಾವು ಮಾಡಲೇಬೇಕು. ಅವರು ನಮಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಾಗೆ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಕರೆಕ್ಟ್ ಗೆಳೆಯ, ಯೋಚನೆ ಮಾಡಲೇಬೇಕು. ತುಂಬಾ ಬೆಳೆದ್ಬಿಟ್ಟಿದ್ಯಾ ಅಲ್ವಾ? ಅದಕ್ಕೆ ಯಾರು ಲೆಕ್ಕ ಇಲ್ಲ ನಿನ್ಗೆ. ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಿಲ್ಲ ನಿನಗೆ. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ. ಮಗ ಅಂತೆ ಮಗ, ನಾಚಿಕೆ ಆಗ್ಬೇಕು ನಿನಗೆ. ಯಾವುದು ಇದ್ದಾಗೆ ಇರಲ್ಲ. ವಯಸ್ಸಿದೆ ಅಂತ ಜಾಸ್ತಿ ಹಾರಾಡ್ಬೇಡ. ನಾಳೆ ದಿನ ನಿನಗೂ ವಯಸ್ಸಾಗತ್ತೆ, ನಿನಗೂ ಮಕ್ಕಳಾಗತ್ತೆ. ಆಗ ಮಕ್ಕಳು ನಿನಗೆ ಛೀ ಥೂ ಅಂತ ಉಗಿತಾರಲ್ವಾ, ಅವಾಗ ಗೊತ್ತಾಗತ್ತೆ ನಿನಗೆ ಈ ನೋವೇನು ಅಂತ, ಅಪ್ಪ ಅಮ್ಮನ ಬೆಲೆ ಏನು ಅಂತ. ನೀನ್ ಅಪ್ಪ ಆದಾಗ್ಲೇ ಗೊತ್ತಾಗೋದು ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಲ್ಲಿವರೆಗೂ ನಿನ್ಗೆ ಅವ್ರ ಬೆಲೆ ಗೊತ್ತಾಗಲ್ಲ. ನಾವ್ ಹೆಣ್ಮಕ್ಳು ಮನೆ ಬಿಟ್ಟು ಇನ್ನೊಂದ್ ಮನೆಗ್ ಬಂದಿರ್ತೀವಲ್ವಾ, ನಮ್ಮನ್ ಕೇಳು,
ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಕಣ್ಮುಂದೆನೆ ಇರ್ತಾರಲ್ವಾ, ಅದಕ್ಕೆ ನಿಮ್ಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ. ಅಪ್ಪ ಅನ್ನೋನು ನಮಗೆ ನೆರಳು ನೀಡೋ ಮರ ಇದ್ದ ಹಾಗೆ, ಅಮ್ಮ ಅನ್ನೋಳು ನಮ್ಮನ್ ಕಾಯೋ ಬೇಲಿ ಇದ್ದ ಹಾಗೆ. ಅವ್ರಿಬ್ರು ಇಲ್ಲ ಅಂದ್ರೆ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ. ನೀನ್ ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ನಿನಗೂ ಯಾವ ಬೆಲೆನೂ ಇರಲ್ಲ, ತಿಳ್ಕೊಂಡ್ಬಿಡು. ವಯಸ್ಸಲ್ಲಿ ದೊಡ್ಡೋನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ನೆ ಇದ್ದೀನಿ. ನೀನು ಅಪ್ಪ ಅಮ್ಮಂಗ್ ಕೊಟ್ಟಿರೋ ನೋವ್ಗೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಆಗ್ತಿದ್ರೆ ಬೇರೆ. ನೆಟ್ಟಿಗೆ ಅಪ್ಪ ಅಮ್ಮ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಎಷ್ಟು ಸಂಪಾದನೆ ಮಾಡಿ ಏನ್ ಬಂತು? ದೊಡ್ಡದಾಗಿ ದೊಡ್ಡ ಮನೆ ಕಟ್ಸಿ ದೊಡ್ಡ ಬಿಲ್ಡಪ್ ತಗೊಳ್ಳೋದಲ್ಲ, ಅದ್ರ ತಕ್ಕ ಹಾಗೆ ನಡ್ಕೋಬೇಕು. ಅಪ್ಪ ಅಮ್ಮನೇ ನೋಡ್ಕೊಳಕ್ ಆಗದೆ ಇರೋ ನೀನೆಂತ ದೊಡ್ಡ ಮನುಷ್ಯ? ನೋಡೋದಕ್ ತುಂಬಾನೇ ಚೀಪ್ ಅನಿಸ್ತಾ ಇದೆ ನನಗೆ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ನೀನ್ ಏನು ಸಾಧಿಸೋದಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕೊಂಡ್ಬಿಡು. ಕೇಳಿಸ್ಕೊಂಡೆ ಅವಳು ಹೇಳಿದ್ದನ್ನ? ನೀನ್ ಮಾತಾಡ್ಬೇಕಾಗಿರೋದನ್ನ ಅವಳ ಕೈ ಮಾತಾಡ್ಸಿದ್ಯಾ ಅಷ್ಟೇ. ನಿನಗೆ ಯಾವಾಗ್ಲೂ ದೊಡ್ಡವಳಾಗಿರ್ಬೇಕು ಅನ್ನೋ ಆಸೆ. ಎಷ್ಟೇ ಆಗ್ಲಿ ದೊಡ್ಡ ಮನೆ ಸೊಸೆ ಅಲ್ವಾ, ದುಡ್ಡಿನ ಸೊಕ್ಕು ನಿನಗೆ. ನೀನ್ ಈ ರೀತಿ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜೀವ. ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನೆ ನೀನೇನ ಅನ್ಕೊಂಡ್ಬಿಟ್ಟಿದ್ಯಾ? ಚಿತೆಯಲ್ಲೂ ಚಿರಾಯು ಆಗು ಅಂತ ಅಪ್ಪ ಹೇಳ್ಕೊಟ್ಟಿದ್ ಮಾತು ಮರ್ತಾಯ್ತಾ? ನನ್ ಮಗ ಹಾಗೆ ಮಾಡ್ದ, ನನ್ ಮಗ ಹೀಗೆ ಮಾಡ್ದ, ನಮ್ ಕಷ್ಟನೆಲ್ಲ ನೀಗಿಸ್ಬಿಟ್ಟ, ಇಂಥ ಮಗನ್ ಪಡೆಯೋದಕ್ಕೆ ನಾವ್ 7 ಜನ್ಮನ್ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ರು. ಆದ್ರೆ ನೀನು ಅವ್ರ ಮಾತಿಗೆ ತದ್ವಿರುದ್ಧವಾಗಿ ಬದಲಾಗಿದ್ಯಾ. ತಂದೆ ತಾಯಿ ಇಲ್ಲದೆ ಇರೋರು ಪ್ರತಿಯೊಬ್ಬ ಹಿರಿಯರಲ್ಲಿ ತಂದೆ ತಾಯಿನ ಕಾಣ್ತಾರೆ. ಆದ್ರೆ ನೀನು ಕಣ್ಮುಂದೆ ಇರೋ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೀನ್ ಎಷ್ಟೇ ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟಿಸೋದು ಅಪ್ಪ ಅಮ್ಮನ ಋಣನ ತೀರ್ಸೋದಕ್ಕಾಗಲ್ಲ. ಸಾಯೋವರೆಗೂ ಆ ಋಣನ ಹೆಗ್ಗಲ್ ಮೇಲೆ ಹೊತ್ಕೊಂಡಿರ್ಬೇಕು. ಪ್ರತಿಯೊಬ್ಬ ಹೆತ್ತವರು ನನ್ ಮಗ ಅಂತ ಹೇಳೋದು ಸಾಯೋ ಕಾಲದಲ್ಲಿ ನನ್ಗೆ ಆಸರೆ ಆಗ್ತಾನೆ ಅನ್ನೋ ಸ್ವಾರ್ಥದಿಂದ ಅಲ್ಲ, ನನ್ ಮಗ ಯಾವಾಗ್ಲೂ ಬೆನ್ನಿಗೆ ನಿಲ್ತಾನೆ ಅನ್ನೋ ನಂಬಿಕೆಯಿಂದ. ಆ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲ ನೀನು. ಬಿಸ್ನೆಸ್ ಮನ್ ಆಗೋದು ನಿನ್ ಕನ್ಸಾಗಿತ್ತು, ಅದ್ ನನ್ಸಾಗಿದೆ. ಬಟ್ ಅದ್ ಯಾರಿಂದ ಅನ್ನೋದನ್ನ ಮರಿಬೇಡ. ನೀನು ಹತ್ತಿದ ಏಣಿನ ಹೋದ್ರೆ ಅದರಿಂದ ಆಗೋ ಪರಿಣಾಮನ ನಾವು ಎದುರಿಸಲೇಬೇಕಾಗತ್ತೆ. ಕೆಲಸ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿದ್ದವನ್ನ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದ್ದು ನಿಮ್ ಭಾವ. ಅವ್ರ ತಲೆ ಕೆಟ್ರೆ 1 ನಿಮಿಷನೂ ಸಾಲಲ್ಲ ನೀನು ಮತ್ತೆ ಬೀದಿಯಲ್ಲಿ ತಂದಿಡಕ್ಕೆ. ಆ ಸಂದರ್ಭನ ನೀನ್ ತಂದ್ಕೋಬೇಡ ಜೀವ. ನಿನ್ ತಪ್ಪನ್ನ ತಿದ್ಕೊಳ್ದೆ ನೀನ್ ಹೀಗೆ ಮುಂದುವರಿತೀನಿ ಅಂದ್ರೆ ಈ ನಿನ್ ಸ್ಟೇಟಸ್, ಬಿಸ್ನೆಸ್, ಪಾರ್ಟ್ನರ್ಶಿಪ್, ಕೊಬ್ಬು, ದುರಾಂಕಾರ ಎಲ್ಲ ಯಾವ್ದು ಉಳಿಯಲ್ಲ. 1 ನಿಮಿಷಕ್ಕೆಲ್ಲಾನು ಮಾಯ ಆಗೋಗ್ಬಿಡುತ್ತೆ. ಅದಕ್ಕೆ ನಾನ್ ಹೇಳ್ದಾಗ ಮಾಡು. ಬಾಯ್ ಮುಚ್ಕೊಂಡು ಅಪ್ಪ ಅಮ್ಮ ಒಳಗಿದ್ದಾರೆ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಗೌರವದಿಂದ ಅವ್ರ ಮನೆಗೆ ಕರ್ಕೊಂಡೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.